ಈ ವರ್ಷ ಕನ್ನಡ ಇಂಡಸ್ಟ್ರಿಯಿಂದ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬರೋದಕ್ಕೆ ರೆಡಿಯಾಗಿವೆ. ಅದರಲ್ಲೂ ಅನೌನ್ಸ್ ಆದಾಗಿನಿಂದ ಕೆಲವು ಸಿನಿಮಾಗಳು ಹೈಪನ್ನು ಕ್ರಿಯೇಟ್ ಮಾಡಿವೆ ಕೂಡ. ಹಾಗಿದ್ರೆ 2025ರಲ್ಲಿ ಬರ್ತಾ ಇರುವಂತಹ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸಿನಿಮಾಗಳ ಬಗ್ಗೆನೇ ಈ ವಿಡಿಯೋ. ಸೊ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಛೂಮಂತರ್ ಕರ್ವಾ ನವನೀತ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದು, ಶರಣ್ ಅದಿತಿ ಪ್ರಭುದೇವ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಹಾರರ್ ಥ್ರಿಲ್ಲರ್ ಜಾನರ್ನ ಈ ಸಿನಿಮಾ ಆಲ್ರೆಡಿ ಟ್ರೇಲರ್ ಮೂಲಕ ಎಕ್ಸ್ಪೆಕ್ಟೇಷನ್ಸನ್ನು ಜಾಸ್ತಿ ಮಾಡಿದೆ. ಆ್ಯಂಡ್ ಇದೇ ತಿಂಗಳ 10ಕ್ಕೆ ಈ ಸಿನಿಮಾ ರಿಲೀಸ್ ಕೂಡ ಆಗ್ತಿದೆ. ಸೊ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ಅನ್ನೋದೊಂದೇ ನನ್ನ ಕೋರಿಕೆ. ಫಾದರ್ ರಾಜ್ಮೋಹನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದು, ಡಾರ್ಲಿಂಗ್ ಕೃಷ್ಣ, ಪ್ರಕಾಶ್ ರಾಜ್ ಮತ್ತು ಅಮೃತಾ ಅಯ್ಯಂಗರ್ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದಲ್ಲಿ ಮೇ ಬಿ ಅಪ್ಪ ಮಗನ ಬಾಂಧವ್ಯದ ಬಗ್ಗೆ ತೋರಿಸಲಾಗಿದೆ ಅಂತ ಬಿಟ್ಟಿರುವಂಥ ಪೋಸ್ಟರ್ ಮತ್ತು ಟೀಸರಿಂದ ಗೊತ್ತಾಗುತ್ತೆ. ಆರ್ ಚಂದ್ರು ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದು, 2025ರಲ್ಲೇ ಈ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಜಿಂಗೋ ಶಶಾಂಕ್ ಸೋಗಲ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದು, ಡಾಲಿ ಧನಂಜಯ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್ಗಳಿಂದ ಗೊತ್ತಾಗಿದೆ. ಸೊ ಸದ್ಯಕ್ಕೆ ಡಾಲಿ ಧನಂಜಯ್ ಅವರು ಮದುವೆ ಬ್ಯುಸಿಯಲ್ಲಿರೋದ್ರಿಂದ ಅಂದುಕೊಂಡಂಗೆ ಎಲ್ಲ ಕೂಡ ಆದರೆ ಈ ಸಿನಿಮಾ ಕೂಡ ಈ ವರ್ಷನೇ ರಿಲೀಸ್ ಮಾಡ್ತಾರೆ ಅನ್ಕೋತೀನಿ. ಅನ್ನ ಫ್ರಮ್ ಮೆಕ್ಸಿಕೋ ಧನಂಜಯ್ ಅವರ ಮೋಸ್ಟ್ ಅವೇಟೆಡ್ ಸಿನಿಮಾ ಇದು. ಶಂಕರ್ ಗುರು ಅವರು ಡೈರೆಕ್ಟ್ ಮಾಡ್ತಾ ಇದ್ದು, ಡಾಲಿ ಧನಂಜಯ್ ಮತ್ತು ರೀಶ್ಮಾ ನಾನಯ್ಯ ಹಾಗೂ ನಾಗಭೂಷಣ್ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ತುಂಬ ಹೈಪ್ ಇರುವಂತಹ ಈ ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗುತ್ತೆ ಅನ್ಕೋತೀನಿ. ಇನ್ನು ಎಲ್ಲ ಅನ್ಕೊಂಡ ಹಾಗೆ ಆದರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಉತ್ತರಕಾಂಡ ಸಿನಿಮಾ ಕೂಡ 2025ರಲ್ಲೇ ರಿಲೀಸ್ ಆಗ್ಬೋದು. ಆ್ಯಂಡ್ ಹಾಗೇನಾದರೂ ಆದರೆ ಉತ್ತರಕಾಂಡ ಸಿನಿಮಾ ದೊಡ್ಡ ಸಕ್ಸಸ್ ಕಾಣೋದಂತೂ ಪಕ್ಕ. ಕಾಂತಾರ ಚಾಪ್ಟರ್ 1 ರಿಷಬ್ ಶೆಟ್ಟಿಯವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಾ ಇರುವಂಥ ಸಿನಿಮಾ ಇದು. 2025ರಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮೋಸ್ಟ್ ಅವೇಟೆಡ್ ಸಿನಿಮಾ ಅಂದರೆ ಅದು ಕಾಂತಾರ ಚಾಪ್ಟರ್ 1 ಅಂತಲೇ ಹೇಳ್ಬೋದು. ಆಲ್ರೆಡಿ ಬಂದಿರುವಂತಹ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಆಲ್ರೆಡಿ ಅನೌನ್ಸ್ ಆಗಿರೋ ಪ್ರಕಾರ ಈ ಸಿನಿಮಾ ಅಕ್ಟೋಬರ್ 2, 2025ಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗುತ್ತೆ. 45 ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿಯವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ ಇದು. ಆಲ್ರೆಡಿ ಭಾರಿ ನಿರೀಕ್ಷೆ ಹುಟ್ಟಾಕಿದೆ ಈ ಸಿನಿಮಾ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ಗೂ ಕೂಡ ರೆಡಿಯಾಗಿದ್ದಾರೆ ಸಿನಿಮಾ ಟೀಮ್ನವರು. ಆ್ಯಂಡ್ ಈ ಸಿನಿಮಾ ಮೇ ಬಿ ಈ ವರ್ಷದ ಏಪ್ರಿಲಲ್ಲಿ ರಿಲೀಸ್ ಆಗ್ಬೋದು. ಭೈರವನ ಕೊನೆ ಪಾಠ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಸ್ಟ್ರಾಂಗ್ ಕಾಂಬಿನೇಷನ್ ಇದೆ ಆ್ಯಂಡ್ ಇದರಿಂದನೇ ಸಿನಿಮಾದ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದ್ದಾವೆ. ಸೊ ಎಲ್ಲ ಸರಿಯಾಗಿ ಅಂದುಕೊಂಡ ಹಾಗೆ ಆದರೆ ಈ ಸಿನಿಮಾ ಕೂಡ 2025ರ ಕೊನೆಯಲ್ಲಿ ರಿಲೀಸ್ ಆಗ್ಬೋದು. KD ದ ಡೆವಿಲ್ ಪ್ರೇಮ್ಸ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದು, ಧ್ರುವ ಸರ್ಜಾ ಮತ್ತು ರೀಶ್ಮಾ ನಾನಯ್ಯ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಹೈಪ್ಗೆ ಬಾಪ್ ಅಂದರೆ ಅದು ಪ್ರೇಮ್ಸ್, ಬಟ್ ಆ ಎಲ್ಲ ಹೈಪ್ಗಳಲ್ಲೂ ಅವರು ಗೆಲ್ಲೋದಕ್ಕಾಗಲಿಲ್ಲ. ಸೊ KD ಹಾಗಾಗದೆ ದೊಡ್ಡ ಸಕ್ಸಸ್ಸನ್ನು ಕಾಣಲಿ ಅಂತ ನಾನು ಕೇಳ್ಕೊತೀನಿ. ಆಲ್ರೆಡಿ ಬಿಟ್ಟಿರುವಂತಹ ಶಿವ ಶಿವ ಸಾಂಗ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ಆಲ್ರೆಡಿ ರಿಲೀಸ್ ಆಗಬೇಕಾಗಿದ್ದಂತಹ ಈ ಸಿನಿಮಾ ಕಾರಣಾಂತರಗಳಿಂದ ಮುಂದೆ ಹೋಗಿದೆ. ಬಟ್ 2025ರಲ್ಲಿ ಈ ಸಿನಿಮಾ ರಿಲೀಸ್ ಆದರೆ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋದಂತೂ ಪಕ್ಕ ಅಂತಲೇ ಹೇಳ್ತೀನಿ. ಯು ಆರ್ ಸಿನ್ಸಿಯರ್ಲಿ ರಾಮ್ AR ವಿಖ್ಯಾತ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದು, ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ರಮೇಶ್ ಅರವಿಂದ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಈ ಕಾಂಬಿನೇಷನ್ ಸಿನಿಮಾದ ಮೇಲೆ ಇಂಟ್ರೆಸ್ಟನ್ನು ತರಿಸಿದ್ರೆ ವಿಖ್ಯಾತ್ ಅವರ ಕೆಲಸದ ಬಗ್ಗೆ ಕೂಡ ನಮಗೆ ಗೊತ್ತು. ಸೊ 2025ರಲ್ಲಿ ಈ ಸಿನಿಮಾ ಕೂಡ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಕರಾವಳಿ ಗುರುದತ್ ಗಾನಿಗ ಅವರು ಡೈರೆಕ್ಟ್ ಮಾಡಿ ಪ್ರಜ್ವಲ್ ದೇವರಾಜ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ ಇದು. ಫಸ್ಟ್ ಆಫ್ ಆಲ್ ಸಿನಿಮಾದ ಕಂಟೆಂಟ್ ಇಂಪ್ರೆಸ್ ಮಾಡಿದೆ ಆ್ಯಂಡ್ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ಸನ್ನು ಕೂಡ ಜಾಸ್ತಿ ಮಾಡಿದೆ. ಸೊ ಪ್ರಜ್ವಲ್ ದೇವರಾಜ್ ಅವರಿಗೆ ಕಮ್ಬ್ಯಾಕ್ ಮಾಡುವಂತಹ ಸಿನಿಮಾ ಇದಾಗಲಿ ಅಂತ ನಾನು ಕೇಳ್ಕೊತೀನಿ. ಇರೋ ಅಪ್ಡೇಟ್ಸ್ಗಳ ಪ್ರಕಾರ ಈ ಸಿನಿಮಾ 11 ಏಪ್ರಿಲ್ 2025ಕ್ಕೆ ರಿಲೀಸ್ ಆಗುತ್ತೆ. ಎಡಗೈ ಅಪಘಾತಕ್ಕೆ ಕಾರಣ ಸಮರ್ಥ್ ಬಿ ಕಡಕೋಳ್ ಅವರು ಡೈರೆಕ್ಟ್ ಮಾಡಿ ದಿಗಂತ್, ನಿರೂಪ್ ಭಂಡಾರಿ ಮತ್ತು ಧನು ಹರ್ಷ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಟೀಸರಿಂದ ಈ ಸಿನಿಮಾ ಕೂಡ ಇಂಟ್ರೆಸ್ಟನ್ನು ಹುಟ್ಟಿಸಿದೆ. ಸೊ ಈ ಸಿನಿಮಾ ಕೂಡ 2025ರ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸಿನಿಮಾ ಅಂತ ಹೇಳ್ಬೋದು.
ಪರಾಗ್ ಹಾಲೇಶ್ ಕೋಗುಂಡಿ ಅವರು ಡೈರೆಕ್ಟ್ ಮಾಡಿ ಶ್ರೀಮುರಳಿ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಆಫ್ಟರ್ ಬಗೀರಾ ಶ್ರೀಮುರಳಿ ಅವರ ಸಿನಿಮಾಗಳ ಮೇಲೆ ನಿರೀಕ್ಷೆ ಇದೆ. ಇನ್ನು ಈ ಸಿನಿಮಾ ಟೈಟಲ್ ಆ್ಯಂಡ್ ಪೋಸ್ಟರ್ನಿಂದಾನೇ ಹೈಪನ್ನು ಕ್ರಿಯೇಟ್ ಮಾಡಿದೆ. ಸೊ ಈ ಸಿನಿಮಾ 2025 ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ. ಗ್ರಾಮಾಯಣ ವಿನಯ್ ರಾಜ್ಕುಮಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು. ದೇವನೂರ್ ಚಂದ್ರು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಮೇಘಾ ಶೆಟ್ಟಿಯವರು ನಾಯಕಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ವಿಲೇಜ್ ಬ್ಯಾಕ್ ಡ್ರಾಪ್ ಇರುವಂತಹ ಕತೆ ಈ ಸಿನಿಮಾದಲ್ಲಿದೆ. ಜಾಸ್ತಿ ಹೈಪ್ ಇರುವಂತಹ ಈ ಸಿನಿಮಾ ಈ ವರ್ಷನಾದರೂ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ರೋಜಿ ಶೂನ್ಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದು, ಯೋಗೇಶ್ ಶ್ರೀನಗರ್ ಕಿಟ್ಟಿ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಬಿಟ್ಟಿರುವಂತಹ ಪೋಸ್ಟರ್ಸ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸನ್ನು ಜಾಸ್ತಿ ಮಾಡಿವೆ. ಸೊ ಈ ಸಿನಿಮಾ ಕೂಡ ಈ ವರ್ಷದ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸಿನಿಮಾ ಅಂತ ಹೇಳ್ಬೋದು. ಅಜ್ಞಾತವಾಸಿ ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿ ರಂಗಾಯಣ ರಘು ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಬಿಟ್ಟಿರುವಂತಹ ಟೀಸರ್ನಿಂದ ಹೈ ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಾಕಿದೆ ಈ ಸಿನಿಮಾ. ಸೊ ಎಲ್ಲ ಅಂದುಕೊಂಡ ಹಾಗೆ ಆದರೆ ಈ ಸಿನಿಮಾ ಇದೇ ವರ್ಷದ ಮಾರ್ಚ್ 14ರಂದು ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ರಿಚರ್ಡ್ ಆಂಟೋನಿ ರಕ್ಷಿತ್ ಶೆಟ್ಟಿಯವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಾ ಇರುವಂತಹ ಮೋಸ್ಟ್ ಅವೇಟೆಡ್ ಸಿನಿಮಾ ಇದು. ಉಳಿದವರು ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ಆ್ಯಂಡ್ ಸೀಕ್ವೆಲ್ ಕೂಡ ಹೌದು. ರಿಚಿ ಕ್ಯಾರೆಕ್ಟರ್ ಬೇಸ್ಡ್ ಈ ಸಿನಿಮಾದ ಕಥೆ ಇರುತ್ತೆ. ಸೊ ಈ ಸಿನಿಮಾ ಕೂಡ ಇದೇ ವರ್ಷಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಿದೆ. VK29 ಜಡೇಶ್ ಕೆ ಹಂಪಿಯವರು ಡೈರೆಕ್ಟ್ ಮಾಡಿ ದುನಿಯಾ ವಿಜಯ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಜಡೇಶ್ ಅವರು ಕಾಟೇರಾ ಸಿನಿಮಾದ ರೈಟರ್ ಆ್ಯಂಡ್ ಈಗ ಬಿಟ್ಟಿರುವಂತಹ ಸಿನಿಮಾದ ಪೋಸ್ಟರ್ ಕೂಡ ವಿಲೇಜ್ ಬ್ಯಾಕ್ ಡ್ರಾಪ್ ಇರುವಂತಹ ಕತೆ ಅನಿಸುತ್ತೆ. ಸೊ ಸಿನಿಮಾದ ಮೇಲೆ ಹೈಪ್ ಕೂಡ ಇದೆ. ಇನ್ನು ಸಿನಿಮಾದ ಟೈಟಲ್ ರಾಚಯ್ಯ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದಾವೆ. ಬಟ್ ಅಫಿಸಿಯಲ್ ಆಗಿ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಅದನ್ನು ಕಾದು ನೋಡಬೇಕು. ಆ್ಯಂಡ್ ಎಲ್ಲ ಅಂದ್ಕೊಂಡಾಗೆ ಆದರೆ ಈ ಸಿನಿಮಾ 4 ಏಪ್ರಿಲ್ 2025ಕ್ಕೆ ರಿಲೀಸ್ ಆಗುತ್ತೆ. ಡೆವಿಲ್ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಚನಾ ರೈ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಆಫ್ಟರ್ ಕಾಟೇರಾ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು. ಇವನ್ ಡಿ ಬಾಸ್ ಫ್ಯಾನ್ಸ್ ಇವಾಗಲೂ ಕೂಡ ಈ ಸಿನಿಮಾಗಾಗಿ ವೇಟ್ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಡಬ್ಬಿಂಗ್ ನಡೀತಾ ಇದ್ದು ಈ ಸಿನಿಮಾ ಕೂಡ ಈ ವರ್ಷದಲ್ಲೇ ರಿಲೀಸ್ ಆಗುತ್ತೆ. ಹಾಗೇನಾದರೂ ಆದರೆ ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋದಂತೂ ಪಕ್ಕ ಅಂತಲೇ ಹೇಳ್ತೀನಿ. ಟಾಕ್ಸಿಕ್ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಭಾರಿ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಮೋಸ್ಟ್ ಅವೇಟೆಡ್ ಸಿನಿಮಾ ಇದು. ಸೊ ರಿಲೀಸ್ ಆದಮೇಲೆ ದಾಖಲೆಗಳ ಲೆಕ್ಕ ಹಾಕ್ತಾ ಕೂರಬೇಕು ಅಷ್ಟೇ. ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಇದೇ 8ಕ್ಕೆ ಯಶ್ ಅವರ ಬರ್ತ್ಡೇ ಪ್ರಯುಕ್ತ ಸಿನಿಮಾದ ದೊಡ್ಡ ಅಪ್ಡೇಟ್ ಅಂತೂ ಬರ್ತಾ ಇದೆ. ಅದು ಟೀಸರ್ರಾ ಅಥವಾ ರಿಲೀಸ್ ಡೇಟಾ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಸೊ ಇವಿಷ್ಟು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ 2025 ಕನ್ನಡದ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನೀವು ವೇಟ್ ಮಾಡ್ತಾ ಇರುವಂತಹ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.